ವಿಧಾನ ಪರಿಷತ್ನ 4 ಸ್ಥಾನಗಳಿಗೆ ಶುರುವಾಯಿತು ಭಾರೀ ಕಸರತ್ತು. 4 ಸ್ಥಾನಗಳಿಗೆ 2 ಡಜನ್ ಮಂದಿಯಿಂದ ಟಿಕೆಟ್ಗಾಗಿ ಭಾರೀ ಲಾಬಿ ನಡೀತಾ ಇದೆ. ಇರೋದು 4 ಸ್ಥಾನ, ಡಜನ್ಗಿಂತ ಜಾಸ್ತಿ ಜನ ಆಕಾಂಕ್ಷಿಗಳಿದ್ದಾರೆ ಕಾಂಗ್ರೆಸ್ನಲ್ಲಿ. ಪರಿಷತ್ ಸ್ಥಾನ 4 ಈಗ ತೆರವಾಗಿದೆ. 4 ಸ್ಥಾನಗಳಿಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ. ಈ 4 ಸ್ಥಾನಗಳಿಗೆ ಪ್ರಬಲರೇ ಅಖಾಡಕ್ಕೆ ಇಳಿಯುವಂತಹ ಸಾಧ್ಯತೆಗಳಿದೆ. ಖರ್ಗೆ ಅವರು ಕೋಟಾದಿಂದ ಯು.ಬಿ. ವೆಂಕಟೇಶ್ ಆಯ್ಕೆಯಾಗುವ ಸಾಧ್ಯತೆಗಳಿದೆ. ಇನ್ನು ಸಿಎಂ ಕೋಟಾದಲ್ಲಿ ವಿ.ಎಸ್. ಉಗ್ರಪ್ಪ ನಾಮನಿರ್ದೇಶನ ಆಗೋ ಚಾನ್ಸಸ್ ಇದೆ. ಡಿ.ಸಿ.ಎಂ. ಡಿ.ಕೆ.ಶಿ ಕೋಟಾದಡಿ ಸ್ಟಾರ್ ಚಂದ್ರು ಅವರಿಗೆ ಎಂ.ಎಲ್.ಸಿ ಸ್ಥಾನ ಸಿಗಬಹುದು. ಒಂದು ಟಿಕೆಟ್ ಸಾಧು ಕೋಕಿಲ ಹೆಸರು ಫೈನಲ್ ಆಗೋ ಸಾಧ್ಯತೆಗಳಿದ್ದಾವೆ. ಹೀಗಾಗಿ ಆಕಾಂಕ್ಷಿಗಳು ಅಸಮಾಧಾನಗೊಳ್ಳುವುದು ಬಹುತೇಕ ಫಿಕ್ಸ್ ಆಗಿದೆ. ನೋಡಿ, 4 ಸ್ಥಾನಗಳು ಯು.ಬಿ. ವೆಂಕಟೇಶ್, ಅದರಲ್ಲೂ ಮಲ್ಲಿಕಾರ್ಜುನ ಖರ್ಗೆ ಅವರು ಕೋಟಾ. ಅಂದರೆ ಈ ಕೋಟಾ ಅಂತಂದರೆ ವ್ಯಕ್ತಿಗತ ಕೋಟಾ. ಇದು ಸಿದ್ದರಾಮಯ್ಯನವರೊಂದು ಕೋಟಾ. ಅಲ್ಲಿ ವಿ.ಎಸ್. ಉಗ್ರಪ್ಪ ಅವರಿಗೆ ಅವಕಾಶ ಸಿಗುವಂಥ ಸಾಧ್ಯತೆಗಳಿದ್ದಾವೆ. ವಿ.ಎಸ್. ಉಗ್ರಪ್ಪನವರು ಪಕ್ಷದ ಹಿತದೃಷ್ಟಿಯಿಂದ, ಪಕ್ಷದ ಸಮರ್ಥನೆ ಅಂತ ಬಂದಾಗ ಬಹಳ ಅಗ್ರೆಸಿವ್ ಆಗಿ ಸಮರ್ಥನೆ ಮಾಡಿಕೊಳ್ಳುವಂಥ ಒಬ್ಬ ನಾಯಕ. ಹಾಗಾಗಿ ಅವರ ಆಯ್ಕೆಗೆ ವಿರೋಧ ವ್ಯಕ್ತವಾಗಲಿಕ್ಕಿಲ್ಲ ಅಂತ ಅನ್ನಿಸ್ತಾ ಇದೆ. ಆದರೂ ಕೂಡ ಅವರು ಸ್ಥಾನಮಾನಗಳನ್ನು ಆಲ್ರೆಡಿ ಅನುಭವಿಸಿದ್ದಾರೆ. ಹೊಸಬರಿಗೆ ಮಣೆ ಹಾಕಿ ಅಂಥೇಳಿ ಇಲ್ಲಿ ಕೂಗು ಜಾಸ್ತಿ ಆಗ್ಬೋದು. ಯು.ಬಿ. ವೆಂಕಟೇಶ್ ಮತ್ತೊಮ್ಮೆ ಅವ್ರನ್ನ ಆಯ್ಕೆ ಮಾಡಿದರೆ ಈಗ ಮತ್ತಷ್ಟು ಅಸಮಾಧಾನಗಳು ಭುಗಿಲೇಳ್ಬೋದು. ಇನ್ನು ಡಿ.ಕೆ. ಶಿವಕುಮಾರ್ ಕೋಟಾದಡಿ ಸ್ಟಾರ್ ಚಂದ್ರು ಮಂಡ್ಯದಲ್ಲಿ ಕುಮಾರಸ್ವಾಮಿ ವಿರುದ್ಧ ಸೋತರು. ಸ್ಟಾರ್ ಚಂದ್ರುಗೆ ಯಾಕೆ ಎಂ.ಎಲ್.ಸಿ ಮಾಡ್ತಾ ಇದ್ದೀರಿ ಅಂದರೆ, ಇಲ್ಲಿ ಯಾರ್ಯಾರು ಸೋಲ್ತಾರೋ ಅವ್ರನ್ನೆಲ್ಲರೂ ಕೂಡ ಎಂ.ಎಲ್.ಸಿ ಮಾಡ್ತಾ ಹೋದರೆ ಹೆಂಗೆ ಪರಿಸ್ಥಿತಿ? ಅಲ್ಲೂ ನೀವು ಟಿಕೆಟ್ ಕೊಡ್ತೀರಿ, ಇಲ್ಲೂ ಅವ್ರಿಗೆ ಅವಕಾಶ ಕೊಡ್ತೀರಾ ಅಂದರೆ ಹೇಗೆ? ಉಳಿದಂಥ ನಿಷ್ಠಾವಂತ ಕಾರ್ಯಕರ್ತರಿದ್ದಾರಲ್ವಾ, ಸಂಘಟನೆ ಮಾಡಿದವರಿದ್ದಾರೆ, ಪಕ್ಷವನ್ನು ಕಟ್ಟದಂಥವ್ರಿದ್ದಾರೆ, ಸಾಮಾನ್ಯ ಕಾರ್ಯಕರ್ತರಿಗೆ ಕೊಡಬೇಕಲ್ವ ಅವಕಾಶನ? ಸಾಕಷ್ಟು ವರ್ಷಗಳಿಂದ ಪಕ್ಷಕ್ಕೆ ದುಡಿಮೆ ಮಾಡೋದಿದ್ದಾರೆ, ಮಣ್ಣು ಹೊತ್ತೋರಿದ್ದಾರೆ, ಅವ್ರಿಗೆ ಯಾಕೆ ಕೊಡ್ತಾ ಇಲ್ಲ ನೀವು? ಪದೇ ಪದೇ ಯಾಕೆ ಇವ್ರನ್ನೇ ಆಯ್ಕೆ ಮಾಡ್ತೀರಿ ಅನ್ನೋದು ಈಗ ಒಂದು ವಲಯದ ಕೂಗಾಗಿದೆ. ಇನ್ನು ಉಳಿದಂಥ ಒಂದು ಟಿಕೆಟು ನಟ ಹಾಗೆ ಕಾಂಗ್ರೆಸ್ನಲ್ಲಿ ಗುರುತಿಸಿಕೊಂಡಿರುವಂಥ ಸಾಧು ಕೋಕಿಲ ಅವ್ರ ಹೆಸರು ಕೂಡ ಫೈನಲ್ ಆಗೋ ಸಾಧ್ಯತೆಗಳಿದ್ದಾವೆ. ಸಾಧು ಕೋಕಿಲ ಅವರು ಕೂಡ ಈ ಹಿಂದೆ ಟಿಕೆಟನ್ನು ಬಯಸಿದ್ರು. ಅವರು ಸೆಂಟ್ರಲ್ನಿಂದ MP ಆದರೆ ಸಿಗಲಿಲ್ಲ ಅವ್ರಿಗೆ. ಈಗ ಎಂ.ಎಲ್.ಸಿ ಆಗಬೇಕು ಅನ್ನುವಂಥ ಒತ್ತಡವನ್ನು ಹೇರ್ತಾರೆ ನಿರಂತರವಾಗಿ. ಬಟ್ ಈ 4ವರೆಗೆ ಕೊಟ್ಟರೂ ಕೂಡ ಆಕಾಂಕ್ಷಿಗಳು ಅಸಮಾಧಾನಗೊಳ್ಳುವುದು ಬಹುತೇಕ ಫಿಕ್ಸ್ ಆಗಿದೆ. ಯಾಕಂತ ಹೇಳಿದ್ರೆ, ಈ ಹಿಂದೆ ಕೂಡ ಎಂ.ಎಲ್.ಸಿ ಆಯ್ಕೆ ಮಾಡುವಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ನಲ್ಲಿ ಸಾಕಷ್ಟು ವಿರೋಧಗಳು ವ್ಯಕ್ತವಾಗಿದ್ದವು. ಸೋಷಿಯಲ್ ಮೀಡಿಯಾದಲ್ಲಿ ಅಭಿಯಾನಗಳು ಕೂಡ ಜಾಸ್ತಿ ಮಟ್ಟದಲ್ಲಿ ನಡೀತಾ ಇತ್ತು. ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರನ್ನ ಕಡೆಗಣಿಸಿದ್ದಾರೆ ಅನ್ನೋದು. ಇನ್ನು ಎಂ.ಎಲ್.ಸಿ ಟಿಕೆಟ್ಗಾಗಿ ನಟರಾಜ್ ಗೌಡ ಸೇರಿ ಕೆಲವರು ದೆಹಲಿಗೆ ತೆರಳೋಕೆ ಸಿದ್ಧತೆ ಮಾಡಿಕೊಳ್ತಾ ಇದ್ದಾರೆ. ಈ ಬಾರಿ ನನಗೆ ಅವಕಾಶ ಮಾಡಿಕೊಡಿ ಅಂತ ಹೇಳಿ ಮಾಜಿ ಮೇಯರ್ ರಾಮಚಂದ್ರಪ್ಪ ಕೇಳ್ಕೊಂಡಿದ್ದಾರೆ. ಇದರ ಜೊತೆಗೆ ಬಿಜೆಪಿಯಿಂದ ಬರುವಾಗ ಕರಡಿ ಸಂಗಣ್ಣಗೂ ಕೂಡ ಭರವಸೆ ಕೊಡಲಾಗಿತ್ತು. ಮಾಜಿ ಸಂಸದೆ ತೇಜಸ್ವಿನಿ ರಮೇಶ್ ಕೂಡ ಪ್ರಬಲ ಆಕಾಂಕ್ಷಿಯಾಗಿದ್ದಾರೆ. ಅವ್ರಿಗೆ ಟಿಕೆಟ್ ಸಿಗಲಿಲ್ಲ, ಹಾಗಾಗಿ ಅವರು ಬಿಜೆಪಿಯಿಂದ ಕಾಂಗ್ರೆಸ್ಗೆ ಬಂದಿದ್ದಾರೆ. ಮತ್ತೊಮ್ಮೆ ಟಿಕೆಟ್ ಬಯಸಿದ್ದಾರೆ ಪ್ರಕಾಶ್ ರಾಥೋಡ್ ಅವರು. ಟಿಕೆಟ್ ಬೇರೆಯವರಿಗೆ ಕೊಟ್ಟರೆ ತಿರುಗಿ ಬೀಳಲ್ವಾ ಹಾಗಾದರೆ ಆಕಾಂಕ್ಷಿಗಳು? ಈ ಬಾರಿಯ ಎಂ.ಎಲ್.ಸಿ ಟಿಕೆಟ್ ವೇಳೆ ಭಾರೀ ಗದ್ದಲ ಆಗುವಂಥ ಸಾಧ್ಯತೆಗಳಿದ್ದಾವೆ. ನೋಡಿ, ಇವರು ನಟರಾಜ್ ಗೌಡರು ಬಹಳ ವರ್ಷಗಳಿಂದ ಪಕ್ಷಕ್ಕಾಗಿ ದುಡಿತಾ ಇದ್ದಾರೆ. ಮಾಧ್ಯಮಗಳಲ್ಲಿ ಡಿಬೇಟ್ಗಳಲ್ಲಿ ಭಾಗಿಯಾಗ್ತಾರೆ, ಬಹಳ ಸಮರ್ಥನೆ ಮಾಡ್ಕೊಳ್ತಾರೆ ಪಕ್ಷದಲ್ಲಿ. ಇವರು ರಾಮಚಂದ್ರಪ್ಪ ಮಾಜಿ ಮೇಯರು, ಬಹಳ ಹಿರಿಯರು. ಇವರು ಕೂಡ ಈಗ ಆಕಾಂಕ್ಷಿಯಾಗಿದ್ದಾರೆ. ನನಗೂ ಕೂಡ ಅವಕಾಶವನ್ನು ಮಾಡಿಕೊಡಿ ಒಂದು ಬಾರಿ ಆದರೂ ಅಂತ. ಕರಡಿ ಸಂಗಣ್ಣ ಕೊಪ್ಪಳದಿಂದ ಟಿಕೆಟ್ ವಂಚಿತರಾದರು ಬಿಜೆಪಿಯಿಂದ. ಹಾಗಾಗಿ ಅವರು ಕಾಂಗ್ರೆಸ್ಗೆ ಸೇರ್ಪಡೆಗೊಂಡರು. ಅವ್ರಿಗೆ ಮೊದಲೇ ಒಂದು ಭರವಸೆ ಕೊಟ್ಟಿದ್ರು, ನಿಮಗೆ ಒಂದು ಸೂಕ್ತ ಸ್ಥಾನಮಾನ ಕೊಡ್ತೀವಿ ಅಂತ. ಈಗ ಕರಡಿ ಸಂಗಣ್ಣ ಕೇಳ್ತಾ ಇರೋದು, ನನಗೆ ಅವಕಾಶ ಮಾಡಿಕೊಡಿ, ನನಗೆ ಸ್ಥಾನಮಾನ ಇಲ್ಲ, ಈ ಕೊಪ್ಪಳದಲ್ಲಿ ಕಾಂಗ್ರೆಸ್ MP ಆಯ್ಕೆ ಆಗಲಿಕ್ಕೆ ನಂದು ಕೂಡ ಕೊಡುಗೆ ಇದೆ ಅಂಥೇಳಿ ಅವರು ಕೂಡ ಸಹಜವಾಗಿ ಕೇಳ್ತಾ ಇದ್ದಾರೆ. ಹಾಗಾಗಿಯೇ ಈಗ ಕಾಂಗ್ರೆಸ್ ನಾಯಕರು, ಹೈಕಮಾಂಡು ಒಂದು ರೀತಿ ಇಕ್ಕಟ್ಟಿನಲ್ಲಿ ಸಿಕ್ಕಾಕೊಂಡಿದೆ. ಯಾಕಂದರೆ ಈಗ ಕೇಳ್ತಿರುವಂಥವರು ಕೂಡ ಪ್ರಬಲ ನಾಯಕರೇ ಆಗಿದ್ದಾರೆ. ನೋಡಿ, ಕರಡಿ ಸಂಗಣ್ಣ ಅವರೇನಾದರೂ ಕಾಂಗ್ರೆಸ್ಗೆ ಬರದೇ ಇದ್ದಿದ್ರೆ ಅಲ್ಲಿ ಸಹಜವಾಗಿ BJP ಅಭ್ಯರ್ಥಿ ಸಲೀಸಾಗಿ ಗೆದ್ದು ಬಿಡ್ತಾ ಇದ್ರು. ಅಂದರೆ ಲೆಕ್ಕಾಚಾರ ನೋಡಿದರೆ ನಾವು ಹಂಗಿತ್ತು ಪರಿಸ್ಥಿತಿ. ಈಗ ಅವ್ರಿಗೂ ಕೂಡ ಭರವಸೆ ಇದೆ. ಇನ್ನು ನಟರಾಜ್ ಗೌಡರು ಈ ಹಿಂದೆನೂ ಕೂಡ ಅವರು ಪ್ರಬಲವಾದಂಥ ಆಕಾಂಕ್ಷಿಯಾಗಿದ್ದರು.
ಆದರೆ ಅವರಿಗೆ ಅವಕಾಶವನ್ನು ಮಾಡಿಕೊಟ್ಟಿರಲಿಲ್ಲ. ಈಗಲಾದರೂ ನನಗೆ ಅವಕಾಶ ಕೊಡಿ ಅಂತ ಅವರು ತಮ್ಮ ನಾಯಕರ ಬಳಿ ಕೇಳ್ಕೊಳ್ತಾ ಇದ್ದಾರೆ. ಹಾಗಾಗಿ ದೆಹಲಿಗೆ ಹೋಗುವಂಥ ಸಾಧ್ಯತೆಗಳಿದ್ದಾವೆ. ಪಕ್ಷನಿಷ್ಠರಾಗಿದ್ದಾರೆ, ಜೊತೆಗೆ ಪ್ರತಿಯೊಂದು ಹೋರಾಟಗಳಲ್ಲಿ ಭಾಗಿಯಾಗ್ತಾರೆ. ಆ ಬಣ ಈ ಬಣ ಅಂತಿಲ್ಲ, ಮೂಲ ಕಾಂಗ್ರೆಸ್ನವರು, ಸಂಘಟನಾ ಚತುರ, ಜೊತೆಗೆ ಮಾಧ್ಯಮಗಳ ಡಿಬೇಟ್ಗಳಲ್ಲಿ ಸಾಕಷ್ಟು ಪಕ್ಷವನ್ನು ಸಮರ್ಥನೆ ಮಾಡಿಕೊಳ್ತಾ ಇದ್ದಾರೆ. ಆದರೆ ಅವರಿಗೆ ಸ್ಥಾನಮಾನಗಳು ಇನ್ನೂ ಕೂಡ ಸಿಕ್ಕಿಲ್ಲ. ಇನ್ನು ಸಾಧು ಕೋಕಿಲಾ ಅವರು ಉತ್ತಮ ನಟರಾಗಿದ್ದಾರೆ, ಹಾಸ್ಯ ನಟರಾಗಿದ್ದಾರೆ, ಚಿತ್ರರಂಗದಲ್ಲಿ ಹೆಸರು ಮಾಡಿದ್ದಾರೆ, ಅವರದೇ ಆದಂಥ ಒಂದು ಅಭಿಮಾನಿ ಬಳಗವನ್ನು ಹೊಂದಿದ್ದಾರೆ. ಏನಾದರೂ ಒಂದು ಮಾಡಬೇಕು, ರಾಜಕೀಯಕ್ಕೆ ಸೇರಿಕೊಂಡು ಅನ್ನುವಂಥ ಆಸೆ ಇಟ್ಕೊಂಡಿದ್ದಾರೆ. ಆದರೆ ಅವ್ರಿಗೂ ಕೂಡ ಅವಕಾಶ ಸಿಗ್ತಾ ಇಲ್ಲ. ಪ್ರಕಾಶ್ ರಾಥೋಡ್ ಕೂಡ ಮತ್ತೊಮ್ಮೆ ಅವಕಾಶ ಕೊಡಿ ಅಂತ ಕೇಳ್ಕೊಳ್ತಿದ್ದಾರೆ. ತೇಜಸ್ವಿನಿ ಗೌಡ ಅವರು ಕೂಡ ರೇಸ್ನಲ್ಲಿದ್ದಾರೆ.